Hi, I'm Kaviraj from scoringtarget.com. In today's session, we are going to discuss differences between look, see and watch. ಇಂಗ್ಲೀಷ್ ಗ್ರಾಮರ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಲುಕ್, ಸಿ ಮತ್ತು ವಾಚ್ಗಳ ಮಧ್ಯೆ ಇರತಕ್ಕಂಥ ಡಿಫ್ರೆನ್ಸನ್ನು ಕಂಡುಹಿಡಿಯೋಣ. ಸೊ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸಿಗೆ ಮ್ಯಾಕ್ಸಿಮಮ್ ನಾವು ಸ್ಟೂಡೆಂಟ್ ನೋಡ್ತಾ ಇದ್ವಿ, ಲುಕ್ಕು, ಸಿ ಮತ್ತು ವಾಚ್ಗಳನ್ನ ಪದಗಳನ್ನು ಬಳಸಬೇಕಾದ್ರೆ ಕನ್ಫ್ಯೂಸ್ ಮಾಡ್ಕೋತಾರೆ. ಸಹಜವಾಗಿ ಇದು ಚಿಕ್ಕವರಿಗೆ ಅಷ್ಟೇ ಅಲ್ಲದೆ ದೊಡ್ಡವರಿಗೆ ಕೂಡ ಕನ್ಫ್ಯೂಸ್ ಆಗ್ತಕ್ಕಂಥ ಪದಗಳು. ಇನ್ನು ನೋಡಿ, ಲುಕ್ಕು, ಸಿ ಮತ್ತು ವಾಚ್ ಇವು ಮೂರು ನೋಟಕ್ಕೆ ಸಂಬಂಧಪಟ್ಟಂಥ ಪದಗಳು, ನೋಡೋದಕ್ಕೆ ಸಂಬಂಧಪಟ್ಟಂಥದ್ದು. ಬಟ್ ಮೂರು ಕೂಡ ನಾವು ಡಿಫ್ರೆನ್ಸ್ ಆದ ಒಂದು ಅವಧಿಯಲ್ಲಿ ನಾವು ಬಳಸ್ತೀವಿ. ಮೂರು ಕೂಡ ಸೇಮ್ ಅಲ್ಲ, ಮೂರು ಕೂಡ ಬೇರೆ ಬೇರೆ. ಸೊ ಯಾವ ಸಂದರ್ಭದಲ್ಲಿ ನಾವು ಲುಕ್ಕನ್ನು ಬಳಸಬೇಕು, ಯಾವ ಸಂದರ್ಭದಲ್ಲಿ ಸಿ ಬಳಸಬೇಕು ಮತ್ತು ವಾಚನ್ನು ಬಳಸಬೇಕು ಅಂತ ನಾವು ಕ್ಲಿಯರಾಗಿ ಅರ್ಥ ಮಾಡ್ಕೊಂಡಾಗ ಮಾತ್ರ ನಾವು ಇಂಗ್ಲೀಷನ್ನು ಕರೆಕ್ಟಾಗಿ ಸ್ಪೀಕಿಂಗ್ ಮಾಡ್ಬೋದು ಮತ್ತು ರೈಟಿಂಗ್ ಮಾಡ್ಬೋದು. ಸೊ ಇದ್ರ ಮಧ್ಯೆ ಇರತಕ್ಕಂಥ ಡಿಫ್ರೆನ್ಸನ್ನು ನೀವು ಒಂದು ಬಾರಿ ತಿಳ್ಕೊಂಡ್ಬಿಟ್ರೆ ಸಾಕು, ಯಾವಾಗ ಇವುಗಳನ್ನು ಯೂಸ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಲುಕ್ ಬದಲಾಗಿ ನಾವು ಲುಕ್ ಸ್ಥಳದಲ್ಲಿ ಸಿಯನ್ನು ಯೂಸ್ ಮಾಡೋದು, ಸಿ ಬದಲಾಗಿ ನಾವು ವಾಚನ್ನು ಯೂಸ್ ಮಾಡೋದು, ಈ ಥರ ಮಾಡಿದರೆ ಗ್ರಾಮೆಟಿಕಲಿ ಮಿಸ್ಟೇಕ್ ಆಗುತ್ತೆ. ಸೊ ಈಗ ನಾವು ಡೀಟೇಲ್ ಆಗಿ ಕಲಿಯೋಣ. ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಈಗ ಮೊದಲನೇದಾಗಿ ನೋಡೋಣ ಏನಿದೆ ಬೇಸಿಕ್ ಆಗಿ. ಲುಕ್, ಸಿ ಆ್ಯಂಡ್ ವಾಚ್ ಕ್ಯಾನ್ ಈಸಿಲಿ ಕನ್ಫ್ಯೂಸ್ ಸ್ಟೂಡೆಂಟ್ಸ್ ಆಫ್ ಇಂಗ್ಲೀಷ್ ಆ್ಯಸ್ ದೇ ಆಲ್ ರಿಲೇಟೆಡ್ ಟು ಆ್ಯಕ್ಷನ್ಸ್ ಡನ್ ವಿತ್ ಅವರ್ ಐಸ್. ನೋಡಿ, ಈ ಲುಕ್ ಆಗಿರ್ಬೋದು, ಸಿ ಆಗಿರ್ಬೋದು, ವಾಚ್ ಆಗಿರ್ಬೋದು, ಇವು ನಮ್ಮ ಕಣ್ಣಿನ ಕ್ರಿಯೆಗೆ ಸಂಬಂಧಪಟ್ಟಂಥದ್ದು. ಕಣ್ಣನ್ನೇ ಮಾಡ್ತಾರೆ ನೋಡ್ಬೇಕಾದ್ರೂ ಕಣ್ಣೇ, ಲುಕ್ ಮಾಡ್ಕೊಂಡು ಕಾಣಬೇಕು, ಸಿ ಮಾಡ್ಕೊಂಡು ಕಾಣಬೇಕು, ವಾಚ್ ಮಾಡೋಕ್ಕೂ ಕೂಡ ಕಾಣಬೇಕು. ಅಂದರೆ ಕಣ್ಣಿಂದ ಮಾಡ್ತಕ್ಕಂಥ ಕ್ರಿಯೆಗಳು ಇವು ಮೂರು ಕೂಡ. ಅಂದರೆ ಮೂರು ಕೂಡ ವರ್ಬ್ ಆಗಿ ನಾವು ಬಳಸ್ತೀವಿ. ದ ಡಿಫ್ರೆನ್ಸ್ ಬಿಟ್ವೀನ್ ದ 3 ವರ್ಬ್ಸ್ ಕ್ಯಾನ್ ಬಿ ಎಕ್ಸ್ಪ್ಲೇನ್ಡ್ ಇನ್ ದ ಫಾಲೋಯಿಂಗ್ ವೇ. ಈ ಮೂರುಗಳ ಮಧ್ಯೆ, ಮೂರು ಪದಗಳ ಮಧ್ಯೆ ಅಥವಾ ಕ್ರಿಯಾಪದಗಳ ಮಧ್ಯೆ ಇರತಕ್ಕಂಥ ನಾವು ವ್ಯತ್ಯಾಸವನ್ನು ಈಗ ನಾವು ಒಂದೊಂದಾಗಿ ನೋಡೋಣ. ಅದಕ್ಕಿಂತ ಮುಂಚೆ, ಆಲ್ದೋ ಆಲ್ ಹ್ಯಾವ್ ಟು ಡೂ ವಿತ್ ಸೈಟ್, ದೆರ್ ಇಸ್ ಅ ಡಿಫ್ರೆಂಟ್ ಬಿಟ್ವೀನ್ ಸಿ, ಲುಕ್ ಆ್ಯಂಡ್ ವಾಚ್. ಮೂರು ಕಣ್ಣಿನ ನೋಟಕ್ಕೆ ಸಂಬಂಧಪಟ್ಟಂತೆ ಪದಗಳಾಗಿದ್ದರೂ ಕೂಡ ಬಳಸುವ ಒಂದು ಸಂದರ್ಭ ವಿಭಿನ್ನವಾಗಿರುತ್ತೆ ಅಂತ. ಸೊ ನಾವು ಈ ಥರ ಎಕ್ಸ್ಪ್ಲೇನ್ ಮಾಡಿದ್ರೆ ಅರ್ಥ ಆಗಲಿಕ್ಕಿಲ್ಲ. ನಾವು ಈಗ ಚಿತ್ರದೊಂದಿಗೆ ಕಲಿಯೋಣ. ಸೊ ಲುಕ್ಕನ್ನು ನಾವು ಯಾವಾಗ ಬಳಸಬೇಕು? ಓಕೆ, ನೋಡೋಣ. ಯಾವಾಗ ಬಳಸಬೇಕು ಅಂದರೆ, ಈ ನೀವು ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ. ಫೋಟೋ ನೋಡಿ ಏನು ಅನಿಸ್ತಾ ಇದೆ, ಇಲ್ಲಿ ಒಬ್ಬ ವ್ಯಕ್ತಿ ಇಲ್ಲಿ ನೋಡ್ತಾ ಇದ್ದಾನೆ, ಕೇರ್ಫುಲ್ಲಾಗಿ ನೋಡ್ತಾ ಇದ್ದಾನೆ, ಹೌದಾ? ಅಂದರೆ ಟು ಲುಕ್ ಎಟ್ ಸಮಥಿಂಗ್ ಫಾರ್ ಅ ರೀಸನ್ ವಿತ್ ಅನ್ ಇಂಟೆನ್ಷನ್. ರೀಸನ್ ಅಂದ್ರೇನು? ಕಾರಣ ಇಟ್ಕೊಂಡು ನೋಡೋದು, ಅಥವಾ ಇಂಟೆನ್ಷನ್ ಅಥವಾ ಉದ್ದೇಶ ಇರಬೇಕು. ನಾವು ಏನಾದರೂ ನೋಡ್ತೀವಿ ಅಂದರೆ ಅಲ್ಲಿ ಉದ್ದೇಶ ಇರಬೇಕು. ಉದ್ದೇಶ ಮತ್ತು ಕಾರಣದಿಂದ ನಾವು ಉದ್ದೇಶಪೂರ್ವಕವಾಗಿ ನೋಡ್ತಾ ಇದ್ದೀವಿ ಅಥವಾ ಕಾರಣಪೂರ್ವಕವಾಗಿ ನೋಡ್ತಾ ಇದ್ದರೆ ಆ ಒಂದು ಸೆಂಟೆನ್ಸ್ಗೆ ನಾವು ಲುಕ್ ಅಂತಕ್ಕಂಥ ಪದವನ್ನು ಬಳಸಬೇಕು. ಇಲ್ಲಿ ನೋಡಿ, ಇಲ್ಲಿ ಚಿತ್ರದಲ್ಲಿ ಒಬ್ಬ ವ್ಯಕ್ತಿ ತನ್ನ ಒಂದು ಇದ್ರ ಮೂಲಕ ನೋಡ್ತಾ ಇದ್ದಾನೆ, ತನಿಖೆಯನ್ನು ಮಾಡ್ತಾ ಇದ್ದಾನೆ, ಕಂಡು ಹಿಡ್ತಾ ಇದ್ದಾನೆ, ಹೌದಾ? ಸೊ ಇಲ್ಲಿ ರೀಸನ್ ಇದೆ, ಒಂದು ಇಂಟೆನ್ಷನ್ ಇದೆ, ಏನಾದರೂ ಕಂಡು ಹಿಡಿಬೇಕು ಅಂತಕ್ಕಂಥದ್ದು. ಸೊ ನಾವು ಯಾವುದಾದ್ರೂ ನಾವು ರೀಸನನ್ನು ಹೇಳೋ ಟೈಮಲ್ಲಿ ಅಥವಾ ನಮ್ಮ ಇಂಟೆನ್ಷನನ್ನು ಹೇಳೋ ಟೈಮಲ್ಲಿ ನಾವು ಲುಕ್ಕನ್ನು ಬಳಸ್ತೀವಿ. ಲುಕ್ ಅಂದರೆ ನೋಡೋದು. ಏನು ನೋಡೋದು? ಕಾರಣ ಇಟ್ಕೊಂಡು ನೋಡಬೇಕು, ಸುಮ್ಮನೆ ನೋಡೋದಲ್ಲ. ಈಗ ನಾವು ಪುಸ್ತಕವನ್ನು ಎಕ್ಸಾಮ್ ಟೈಮಲ್ಲಿ, ನಾವು ಎಕ್ಸಾಮ್ ನಾಳೆ ಇದೆ, ಇವತ್ತು ನಾವು ಪುಸ್ತಕವನ್ನು ಓದ್ತಾ ಇದ್ದೀವಿ. ನಾವು ಏನು ಮಾಡ್ತೀವಿ ಆವಾಗ? ರೀಸನ್ ಇಟ್ಕೊಂಡು ಆ ಪುಸ್ತಕವನ್ನು ಓದ್ತಾ ಇರ್ತೀವಿ. ಅಲ್ಲೊಂದು ಇಂಟೆನ್ಷನ್ ಇರುತ್ತೆ. ಏನು ಇಂಟೆನ್ಷನ್ ಇರುತ್ತೆ? ನಾಳೆ ಎಕ್ಸಾಮಲ್ಲಿ ಚೆನ್ನಾಗಿ ಬರೀಬೇಕು. ಸೊ ಇದು ಲುಕ್. ಓಕೆ, ಒಂದು ನೆನಪಿಟ್ಕೊಳ್ಳಿ, ಲುಕ್ ಅಂದಮೇಲೆ ರೀಸನ್ ಇರಬೇಕು, ಇಂಟೆನ್ಷನ್ ಇರಬೇಕು. ಇನ್ನು ಸಿ ಯಾವಾಗ ಬಳಸಬೇಕು? SEE, ಸಿ ಅಂದರೆ ನೋಡೋದು. ಮೊದಲು ಫೋಟೋ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಇಬ್ಬರು ವ್ಯಕ್ತಿಗಳಿದ್ದಾರೆ, ಒಬ್ಬ ಗರ್ಲ್ಸ್, ಒಬ್ಬ ಬಾಯ್ಸ್ ಇದ್ದಾರೆ. ಇಬ್ಬರು ಅಂಬ್ರೆಲಾ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಆನ್ ದ ವೇ ಅವರು ಆಕಸ್ಮಿಕವಾಗಿ ಏನೋ ಕಾಣ್ತಾರೆ, ಹೌದಾ? ಏನೋ ನೋಡ್ತಾ ಇದ್ದಾರೆ ಅವರು ಆಕಸ್ಮಿಕವಾಗಿ. ಸೊ ಈಗ ನೋಡಿ, ಇದು ಟು ಸಿ ಸಮಥಿಂಗ್ ದಟ್ ಕಮ್ಸ್ ಇನ್ ಟು ಅವರ್ ಸೈಟ್ ದಟ್ ವಿ ವೇರೆಂಟ್ ಲುಕ್ಕಿಂಗ್ ಫಾರ್. ನಾವೇನು ನೋಡಬೇಕಂತ ನೋಡ್ತಾ ಇರೋದಿಲ್ಲ, ಏನೋ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಕಾಣುತ್ತಲ್ಲ, ಆ ಥರದ್ದು ನೋಡೋದನ್ನು ನಾವು ಸಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನಾವು ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಪಕ್ಕದಿಂದ ಯಾರೋ ಒಬ್ಬರು ಒಂದು ಆ್ಯಪಲ್ ಮಂಡಿಯನ್ನು ಅಥವಾ ತರಕಾರಿ ಮಂಡಿಯನ್ನು ತೆಗೆದುಕೊಂಡು ಹೋಗ್ತಿರ್ತಾರೆ. ನಾವು ಅವರನ್ನು ನೋಡಬೇಕು ಅಂತ ಇಂಟೆನ್ಷನಿಂದ ಹೋಗಿರಲ್ಲ, ಬಟ್ ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ, ನಾವು ನೋಡಿರ್ತೀವಿ ಅಷ್ಟೇ. ಅಂದರೆ ಇಲ್ಲಿ ಯಾವುದೇ ಒಂದು ಇಂಟೆನ್ಷನ್ ಇರೋದಿಲ್ಲ, ರೀಸನ್ ಇರೋದಿಲ್ಲ, ಆಕಸ್ಮಿಕವಾಗಿ ನೋಡ್ತಾ ಇರ್ತೀವಿ. ನಾವು ಮಾರ್ಕೆಟ್ದಿಂದ ಮನೆಗೆ ಬರಬೇಕಾದ್ರೆ ಎಲ್ಲವನ್ನ ನೋಡ್ತಾ ಇರ್ತೀವಿ. ಸೊ ಕಣ್ಣಿಗೆಲ್ಲ ಆಟೋಮೆಟಿಕ್ಕಾಗಿ ಬೀಳುತ್ತೆ, ಯಾಕಂದರೆ ನಾವು ಕಣ್ಣು ಮುಚ್ಕೊಂಡು ಬರೋದಿಲ್ಲ. ಸೊ ಕಣ್ಣು ತೆರ್ಕೊಂಡು ಬರ್ತಿರ್ಬೇಕಾದ್ರೆ ಎಲ್ಲವನ್ನು ಕಾಣುತ್ತೆ.
ನಾವು ಇಂಟೆನ್ಷನ್ ಇರಲಿದ್ದಲ್ಲದು ಕೂಡ ನಮ್ಮ ಕಣ್ಣಿಗೆ ಕಾಣುತ್ತೆ. ಸೊ ಆ ಥರದ್ದು ಕಾಣೋದಕ್ಕೆ ನಾವು ಸಿ ಅಂತಕ್ಕಂಥ ಪದವನ್ನು ಬಳಸ್ತೀವಿ. ಇನ್ನು ವಾಚ್ ಯಾವಾಗ ಬಳಸಬೇಕು ನೋಡಿ, ಇದೊಂದು ಫೋಟೋ ನೋಡೋಣ ಮೊದಲು. ವಾಚ್ ಅಂದರೆ ಇಲ್ಲಿ ತುಂಬ ಕೇರ್ಫುಲ್ಲಾಗಿ ನೋಡೋದು. ಈ ವಾಚ್ ಮತ್ತು ಲುಕ್ ಸ್ವಲ್ಪ ನಿಯರ್ ಅನಿಸಿದ್ರು ಕೂಡ, ಬಟ್ ಇದು ಇಲ್ಲಿ ಕೂಡ ಒಂದು ಏನಿರುತ್ತೆ, ಅತಿಯಾಗಿ ಒಂದು ಜಾಗರೂಕತೆಯಿಂದ ನೋಡೋದಿರುತ್ತದೆ. ಇಲ್ಲಿ ನೋಡಿ, ಇಲ್ಲಿ ಇಬ್ಬರು ವ್ಯಕ್ತಿಗಳಿದ್ದಾರೆ. ಇಲ್ಲಿ ಲ್ಯಾಪ್ಟಾಪಲ್ಲಿ ಭಾಳ ಕೇರ್ಫುಲ್ಲಾಗಿ ನೋಡ್ತಾ ಇದ್ದಾರೆ, ಅದ್ರ ಬಗ್ಗೆ ಅವ್ರು ಸ್ಟಡಿ ಮಾಡ್ತಾ ಇದ್ದಾರೆ, ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ನಾವು ವಾಚ್ ಅಂತ ಬಳಿಬೇಕು ನೋಡಿ. ಟು ಲುಕ್ ಎಟ್ ಸಮಥಿಂಗ್ ಕೇರ್ಫುಲ್ಲಿ, ಯೂಶ್ವಲಿ ಎಟ್ ಸಮಥಿಂಗ್ ವಿಚ್ ಈಸ್ ಮೂವಿಂಗ್. ಕೇರ್ಫುಲ್ಲಾಗಿ ನೋಡ್ತಿರ್ಬೇಕು ಮತ್ತು ಅದು ಮೂವ್ಮೆಂಟ್ ಆಗ್ತಿರಬೇಕು. ಫಾರ್ ಎಕ್ಸಾಂಪಲ್, ಈ ಲ್ಯಾಪ್ಟಾಪಲ್ಲಿ ಯಾವುದೋ ಒಂದು ಚಿತ್ರವನ್ನು ನೋಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ಚಿತ್ರದಲ್ಲಿ ಕ್ಯಾರೆಕ್ಟರ್ಗಳು ಮೂವ್ ಆಗ್ತಾ ಇರುತ್ತೆ. ಸೊ ಅಂಥದ್ದನ್ನು ನಾವು ವಾಚ್ ಅಂತ ಹೇಳ್ಬೋದು. ಈಗ ಈ ಮೂರುಗಳನ್ನು ನಾವು ನೋಡ್ಕೊಂಡಿವಿ. ವಾಚ್ ಅಂದರೆ ಯಾವಾಗ ಬಳಸಬೇಕು, ವಾಚ್ ಅಂದರೆ ಅಲ್ಲಿ ಕೇರ್ಫುಲ್ಲಾಗಿ ಒಂದು ಉದ್ದೇಶ ಇರುತ್ತೆ. ಸಿ ಅನ್ನೋದು ಏನಿರುತ್ತೆ, ಜಸ್ಟ್ ಅಲ್ಲಿ ಕಾಮನಾಗಿ ನಾವು ಕಣ್ಣಿಗೆ ಕಾಣೋದ ನೋಡ್ತಿರ್ತೀವಿ. ಲುಕ್ ಅಂದ್ರೇನು, ಅಲ್ಲೊಂದು ರೀಸನ್ ಮತ್ತು ಇಂಟೆನ್ಷನ್ ಇರುತ್ತೆ ಅಂತ ಗೊತ್ತಾಯಿತು. ಬಟ್ ನಾವು ಚಿತ್ರ ನೋಡ್ಕೊಂಡಿವಿ, ಕಾನ್ಸೆಪ್ಟನ್ನು ಬೆಳೆಸ್ಕೊಂಡಿವಿ. ಸೆಂಟೆನ್ಸಲ್ಲಿ ಯಾವ ಥರ ಬಳಸ್ತಾರೆ ಅಂತಕ್ಕಂಥದ್ದು ನಾವು ಈಗ ನೋಡೋಣ. ಈಗ ಮೊದಲನೇದಾಗಿ ಲುಕ್ ನೋಡೋಣ. ಟು ಲುಕ್ ಎಟ್ ಸಮಥಿಂಗ್ ಫಾರ್ ಅ ರೀಸನ್ ವಿತ್ ಅನ್ ಇಂಟೆನ್ಷನ್. ಇಲ್ಲಿ ನೋಡಿ, ಅಲ್ಲಿ ಒಬ್ಬ ಬಾಲಕ ಅಲ್ಲಿ ಸೂಕ್ಷ್ಮದರ್ಶಕದ ಮೂಲಕ ನೋಡ್ತಾ ಇದ್ದಾನೆ. ಈ ಥರ ನೋಡ್ತಾ ಇದ್ದಾರೆ, ಅಲ್ಲೊಂದು ಉದ್ದೇಶ ಇದೆ, ಸುಮ್ಮನೆ ನೋಡ್ತಾ ಇಲ್ಲ. ವೆನ್ ವಿ ಲುಕ್ ವಿ ಟ್ರೈ ಟು ಸಿ, ವಿ ಮೇಕ್ ಅ ಸ್ಪೆಷಲ್ ಎಫರ್ಟ್. ಸೊ ನೋಡ್ಬೇಕಂದ್ರೆ ಒಂದು ಸ್ಪೆಷಲಾಗಿ ಎಫರ್ಟ್ ಹಾಕಿ ನೋಡ್ತೀವಿ, ಸುಮ್ಮನೆ ನೋಡೋದಿಲ್ಲ. ವಿ ಕಾನ್ಸಂಟ್ರೇಟ್ ಅವರ್ ಐಸ್ ಆನ್ ಸಮಥಿಂಗ್. ಸೊ ಎಫರ್ಟ್ ಹಾಕಿ ನೋಡ್ತಾ ಇರ್ತೀವಿ ಮತ್ತು ಏಕಾಗ್ರತೆಯಿಂದ, ಜಾಗರೂಕತೆಯಿಂದ ನೋಡ್ತಾ ಇರ್ತೀವಿ. ಸೊ ಅದಕ್ಕೆ ನಾವು ಲುಕ್ ಅಂತ ಬಳಸ್ತೀವಿ. ಎಕ್ಸಾಂಪಲ್, ಲುಕ್ ಎಟ್ ದ್ಯಾಟ್ ಸ್ಟ್ರೇಂಜ್ ಮ್ಯಾನ್. ಒಬ್ಬ ಅಪರಿಚಿತ ವ್ಯಕ್ತಿಯನ್ನು ನೋಡು ಅಂತ ನಮ್ಗೆ ಯಾರು ಹೇಳಿದ್ರೆ ಏನು ಮಾಡ್ತೀವಿ, ನಾವು ಟ್ರೈ ಮಾಡ್ತೀವಿ ನೋಡೋಕ್ಕೆ, ಎಫರ್ಟ್ ಮಾಡ್ತೀವಿ, ಆ ವ್ಯಕ್ತಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಅದಕ್ಕಾಗಿ ನಾವು ಲುಕ್ ಅಂತ ಬಳಸಿದ್ವಿ. ಲುಕ್ ಎಟ್ ದ್ಯಾಟ್ ಸ್ಟ್ರೇಂಜ್ ಮ್ಯಾನ್. ಇನ್ನೊಂದು ಎಕ್ಸಾಂಪಲ್, ಲುಕ್ ಎಟ್ ದ ಪಿಕ್ಚರ್ ಐ ಟುಕ್ ಆನ್ ಹಾಲಿಡೇ. ರಜಾ ದಿನದಲ್ಲಿ ನಾನು ತೆಗೆದಂಥ ಚಿತ್ರವನ್ನು ನೋಡು. ಸೊ ನಿಮ್ಗೆ ಯಾರಾದರೂ ತೋರಿಸಿದಾಗ ನೀವು ಏನು ಮಾಡ್ತೀರಿ, ನೋಡ್ತೀರಿ, ಹೌದಾ? ಒಂದು ನೋಡಂದಾಗ ನೋಡೇಬೇಕಾಗ್ತದೆ. ಇಲ್ಲಿ ಕೂಡ ಒಂದು ರೀಸನ್ ಇರುತ್ತೆ, ಯಾಕಂದರೆ ಅವ್ರು ನೋಡಂದಿರ್ತಾರೆ, ಅದೊಂದು ರೀಸನ್. ಲುಕ್ ಎಟ್ ದ ರೈನ್ ಇಟ್ಸ್ ಸೋ ಹೆವಿ. ಮಳೆ ಕಡೆ ನೋಡು, ಎಷ್ಟು ಜೋರಾಗಿ ಬರ್ತಾ ಇದೆ. ಇದು ಕೂಡ ನಾವು ಹೇಳಿದಾಗ ಮಾಡ್ತೀವಿ, ಸಡನ್ನಾಗಿ ನೋಡ್ತಿರ್ತೀವಿ. ಲುಕ್ ಎಟ್ ದಿಸ್ ಫೋಟೋ ಇಸಂಟ್ ಇಟ್ ಬ್ಯೂಟಿಫುಲ್. ಈ ಫೋಟೋ ನೋಡು, ಸುಂದರವಾಗಿದೆಯಲ್ವಾ ಅಂತ ಕೇಳಿದಾಗ ನಾವು ಏನು ಮಾಡ್ತೀವಿ, ಆ ಫೋಟೋನ ಎಫರ್ಟ್ ಹಾಕಿ ನೋಡ್ತೀವಿ, ಕಾನ್ಸಂಟ್ರೇಷನಿಂದ ನೋಡ್ತೀವಿ. ಚೆನ್ನಾಗಿದೆಯಲ್ಲ, ಚೆನ್ನಾಗಿದ್ದರೆ ಸೋ ಬ್ಯೂಟಿಫುಲ್ ಅಂತ ಹೇಳ್ತೀವಿ, ಇಲ್ಲಾಂದರೆ ಬ್ಯೂಟಿಫುಲ್ ಇಲ್ಲ ಅಂತ ಹೇಳ್ತೀವಿ, ಹೌದಾ? ಅಂದರೆ ಇಲ್ಲಿ ನೋಡಬೇಕಂದ್ರೆ ಒಂದು ಉದ್ದೇಶ ಇದೆ. ಸೊ ಉದ್ದೇಶಗಳು ಮತ್ತು ಕಾರಣಗಳಿದ್ದಾಗ ನಾವು ಲುಕ್ಕನ್ನು ಬಳಸಬೇಕು. ಐ ಆಮ್ ಲುಕ್ಕಿಂಗ್ ಬಟ್ ಐ ಡೋಂಟ್ ಸಿ ಇಟ್. ನಾನು ನೋಡ್ತಾ ಇದ್ದೀನಿ ಬಟ್ ಕಾಣ್ತಾ ಇಲ್ಲ. ನೋಡಿ, ನೋಡ್ತಾ ಇದ್ವಿ ಅಥವಾ ನಾವು ಹುಡುಕ್ತಾ ಇದ್ದೀವಿ. ಸೊ ಅಲ್ಲಿ ಒಂದು ರೀಸನ್ ಇರುತ್ತೆ ಹುಡುಕೋದು. ನೆಕ್ಸ್ಟ್ ಎಕ್ಸಾಂಪಲ್, ದ ಬಾಯ್ ಈಸ್ ಲುಕಿಂಗ್ ಎಟ್ ದ ಕೇಕ್. ಹುಡುಗ ಕೇಕ್ ಕಡೆಗೆ ನೋಡ್ತಾ ಇದ್ದಾನೆ. ಚಿಕ್ಕ ಮಕ್ಕಳಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟ ಅಲ್ವಾ? ಸೊ ಕೇಕ್ ತಂದಿಟ್ಟಾಗ ಸಹಜವಾಗಿ ತಿನ್ನಬೇಕು ಅಂತ ನೋಡ್ತಾ ಇರುತ್ತೆ. ಸೊ ಅಲ್ಲಿ ಮಗು ನೋಡ್ತಾ ಇದೆ ಅಂದರೆ ಅಲ್ಲಿ ಒಂದು ಉದ್ದೇಶ ಇದೆ. ಏನಿದೆ, ತಿನ್ನಬೇಕು ಅಂತಕ್ಕಂಥ ಒಂದು ಇಂಟೆನ್ಷನ್, ರೀಸನ್ ಏನು, ಸ್ವೀಟ್ ಇರುತ್ತೆ ಅಂತಕ್ಕಂಥದ್ದು. ಸೊ ಯಾವ ಸೆಂಟೆನ್ಸಲ್ಲಿ ನಮಗೆ ರೀಸನ್ ಮತ್ತು ಇಂಟೆನ್ಷನ್ ಬಗ್ಗೆ ಹೇಳ್ತೀವೋ ಅವಾಗ ನಾವು ಲುಕ್ಕನ್ನು ಬಳಸ್ತೀವಿ ನೋಡೋ ಟೈಮಲ್ಲಿ. ಇನ್ನೊಂದು ಎಕ್ಸಾಂಪಲ್, ಲುಕ್ ಎಟ್ ದ ಗಾಯ್ ವಾಕಿಂಗ್ ಆನ್ ದ ರೋಪ್. ಆ ಹಗ್ಗದ ಮೇಲೆ ನಡ್ತಕ್ಕಂಥ ವ್ಯಕ್ತಿಯನ್ನು ನೋಡು ಅಂತ ಹೇಳಿದಾಗ ನಾವು ನೋಡ್ತಿರ್ತೀವಿ. ಸೊ ಈ ಥರ ಇಲ್ಲ, ನಾವು ಲುಕ್ ಅಂತ ಬಳಸ್ತೀವಿ. ಈ ಲುಕ್ ಯಾವಾಗಲೂ ಇರುತ್ತೆ, ಒಂದು ಇಂಟೆನ್ಷನ್ ಇರುತ್ತೆ. ಒಂದು ಕ್ಲಿಯರ್ ಮಾಡ್ಕೊಂಡಿವಿ. ನೆಕ್ಸ್ಟ್ ನಾವೀಗ ಯಾವಾಗ ನೋಡೋಣ, ಸಿ ಯಾವಾಗ ಯೂಸ್ ಮಾಡ್ತೀವಿ? ಟು ಸಿ ಸಮಥಿಂಗ್ ದ್ಯಾಟ್ ಕಮ್ಸ್ ಇನ್ ಟು ಅವರ್ ಅ ಸೈಟ್ ದ್ಯಾಟ್ ವಿ ವೆರೆಂಟ್ ಲುಕಿಂಗ್ ಫಾರ್. ನಾವು ಉದ್ದೇಶ ಇಲ್ಲದೆ ಆಕಸ್ಮಿಕವಾಗಿ ಏನು ನೋಡ್ತೀವೋ ಆವಾಗ ನಾವು ಸಿ ಅಂತ ಪದ ಬಳಸ್ತೀವಿ. ಎಕ್ಸಾಂಪಲ್ ನೋಡಿ, ಇಲ್ಲೊಂದು ಹುಡುಗಿ ಕೆರೆ ಕಡೆಗೆ ನೋಡ್ತಾ ನಿಂತಿದ್ದಾಳೆ. ಅವಳು ಆಕಸ್ಮಿಕವಾಗಿ ಹೋಗ್ತಾ ಇದ್ದಾಳೆ ಅಷ್ಟೇ. ಹೋಗ್ತಿರ್ಬೇಕಾದ್ರೆ ಅದು ಕೆರೆ ಕಣ್ಣಿಗೆ ಕಾಣ್ತಾ ಇದೆ. ಸೊ ಇಲ್ಲಿ ಯಾವುದೇ ನೋಡಬೇಕಂತ ಇಂಟೆನ್ಷನ್ ಇಲ್ಲ, ಜನರಲ್ ಆಗಿ ಕಣ್ಣಿಗೆ ಕಾಣ್ತಾ ಇರ್ತಕ್ಕಂಥದ್ದು. ವಿ ಯೂಸ್ ಸಿ ಟು ಮೀನ್ ಸಿಂಪ್ಲಿ ದ್ಯಾಟ್ ಆ್ಯನ್ ಇಮೇಜ್ ಕಮ್ಸ್ ಇನ್ ಟು ಅವರ್ ಐಸ್. ನಮ್ಮ ಕಣ್ಣಲ್ಲಿ ಕಾಣ್ತಕ್ಕಂಥ ದೃಶ್ಯಗಳು. ಇಟ್ ಮೇ ನಾಟ್ ಬಿ ಡೆಲಿಬರೇಟ್, ಅಂದರೆ ಉದ್ದೇಶಪೂರ್ವಕವಾಗಿ ನಾವು ನೋಡಿರಲ್ಲ, ಆಕಸ್ಮಿಕವಾಗಿ ಕಂಡಿರ್ತೀವಿ. ಆ್ಯಸ್ ಸೂನ್ ಆ್ಯಸ್ ವಿ ಓಪನ್ ಅವರ್ ಐಸ್ ವಿ ಸಿ ಥಿಂಗ್ಸ್. ಫಾರ್ ಎಕ್ಸಾಂಪಲ್, ಈಗ ನಾನು ಕಣ್ಣು ಮುಚ್ಚಿದ್ದೀನಿ ಅಂತ ಅಂದ್ಕೊಳ್ಳಿ. ಕಣ್ಣು ತೆರೆದ ತಕ್ಷಣ ನಮ್ಮ ಕಣ್ಣಿಗೆ ಏನು ಕಾಣುತ್ತೆ,
ಅದು ಸಿ. ಯಾಕಂದರೆ ನಾವು ನೋಡಬೇಕಂತ ಇಂಟೆನ್ಷನಿಂದ ಕಣ್ಣು ತೆರೆದಿರೋಲ್ಲ. ನಾವು ಕಾಮನ್ನಾಗಿ ಕಣ್ಣು ಓಪನ್ ಮಾಡಿರ್ತೀವಿ, ಸಡನ್ನಾಗಿ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಅದು ನಾವು ಸಿ ಅಂತ ಬಳಸ್ತೀವಿ. ಎಕ್ಸಾಂಪಲ್ ನೋಡಿ, ಐ ಕ್ಯಾನ್ ಸಿ ಅ ಕ್ಲೌಡ್ ಇನ್ ದ ಸ್ಕೈ. ಆಕಾಶದಲ್ಲಿ ನಾನು ಮೋಡವನ್ನು ಕಾಣ್ತಾ ಇದೆ. ನೋಡಿ, ಆಕಾಶದ ಮೋಡಗಳು ಸಹಜವಾಗಿ ಕಾಣ್ತವೆ, ಮೇಲೆ ಸ್ವಲ್ಪ ಮುಖ ಮಾಡಿದ್ರೆ ಸಾಕು ಕಂಡು ಬರುತ್ತೆ. ನಾವು ನೋಡಬೇಕಾ ಅಂದೇ ಇದ್ದರೂ ಕೂಡ ಕಣ್ಣಿಗೆ ಬೀಳುತ್ತೆ ಅದು. ಐ ಸಡನ್ಲಿ ಸಾ ಅ ಬರ್ಡ್ ಫ್ಲೈ ಇನ್ ಫ್ರಂಟ್ ಆಫ್ ಮೀ. ನನ್ನ ಮುಂದಿನ ಒಂದು ಪಕ್ಷಿ ಹಾರ ಹೋಗಿದ್ದನ್ನು ನಾನು ಕಂಡೆ. ನಾವು ಯಾರಾದರೂ ದಾರಿ ಮೇಲೆ ಹೋಗ್ತಿರ್ಬೇಕಾದ್ರೆ ಮುಖದ ಮುಂದ್ಗಡೆಯಿಂದ ವೇಗವಾಗಿ ಪಕ್ಷಿ ಬಂದು ಹೋಗುತ್ತಲ್ಲ, ಸೊ ಅದು ನಾವು ನೋಡ್ಬೇಕಂತಿರೋಲ್ಲ, ತಾನಾಗರೆ ಬಂದು ಹೋಗಿರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಸಿ ಅಂತಕ್ಕಂಥ ಪದವನ್ನು ಬಳಸ್ತೀವಿ. ಇಲ್ಲಿ ಸಿ ಏನಾಗಿದೆ, ಪಾಸ್ಟ್ ಟೆನ್ಸಲ್ಲಿ ಸಾ ಅಂತ ಬಳಸಿದ್ವಿ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಡಿಡೆಂಟ್ ಯು ಸಿ ರಾಮ್, ಹಿ ವಾಸ್ ವೇವಿಂಗ್ ಎಟ್ ಯು. ರಾಮಿಗೆ ನೋಡಿಲ್ಲ, ಇನ್ನು ನಾವು ನಿನ್ನ ಕಡೆಗೆ ನೋಡ್ತಾ ಇದ್ದಾನೆ ಅಂತ. ಐ ಸಾ ಯು ಆರ್ ಡ್ರೈವಿಂಗ್ ಟು ವರ್ಕ್ ಟುಡೇ. ನೋಡಿ, ಇಲ್ಲಿ ಕೂಡ ನಾನು ನೀವು ಡ್ರೈವ್ ಮಾಡ್ಕೊತ ಹೋಗೋದನ್ನು ನಾನು ಕಂಡಿದ್ದೀನಿ ಅಂತಕ್ಕಂಥದ್ದು. ನೆಕ್ಸ್ಟ್, ಡಿಡ್ ಯು ಸಿ ತ್ರಿಷಾ ಎಟ್ ದ ಗೇಮ್ ಲಾಸ್ಟ್ ನೈಟ್. ಲಾಸ್ಟ್ ನೈಟಲ್ಲಿ ಆಟದಲ್ಲಿ ತ್ರಿಷಾದ ನೀವು ನೋಡಿದ್ರೇನು ಅಂತ. ಐ ಸಿ ಸಮ್ ಪೀಪಲ್ ಡ್ಯಾನ್ಸಿಂಗ್ ಆನ್ ದ ಸ್ಟ್ರೀಟ್. ಅಲ್ಲಿ ಏರಿಯಾದಲ್ಲಿ ಕೆಲವೊಂದು ಜನ ಡ್ಯಾನ್ಸ್ ಮಾಡ್ತಿರೋದನ್ನು ನಾನು ನೋಡಿದೆ. ನೋಡಿ, ಅಲ್ಲಿ ಯಾರ್ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ, ಒಟ್ಟು ಕೆಲವು ಜನ. ಇಲ್ಲಿ ಕೂಡ ಉದ್ದೇಶಪೂರ್ವಕ ನೋಡಿಲ್ಲ, ದಾರಿಯಲ್ಲೇ ಬರ್ತಿರ್ಬೇಕಾದ್ರೆ ಕಂಡಿದ್ದು. ವಾಟ್ ಯು ಸಿ ಇನ್ ಫ್ರಂಟ್ ಆಫ್ ಯು. ನಿನ್ನ ಮುಂದ್ಗಡೆ ನಿಮ್ಗೆ ಏನು ಕಾಣ್ತಾ ಇದೆ. ಸೊ ನಮ್ಮ ಮುಂದ್ಗಡೆ ಏನು ಕಾಣ್ತಾ ಇದೆ ಅದೆಲ್ಲ ನಾವು ಸಿ ಆಗಿ ಬಳಸ್ತೀವಿ. ಇಷ್ಟು ಎಕ್ಸಾಂಪಲ್ಸನ್ನು ನಾವು ನೋಡ್ಬೋದು. ಅಂದರೆ ಇಲ್ಲಿ ಸಿ ಇದಲ್ಲಿ ಏನಿರುತ್ತೆ ಅಂದರೆ, ಒಂದು ಕಾಮನಾಗಿ ನಮ್ಗೆ ಕಾಣ್ತಿರತಕ್ಕಂಥದ್ದು ವಾಟ್ ಯು ಸಿ ಇನ್ ಫ್ರಂಟ್ ಆಫ್. ಅಂದರೆ ಇಲ್ಲಿ ಕಣ್ಣಿಗೆ ಆಕಸ್ಮಿಕವಾಗಿ ಕಂಡಿದ್ದಾನೆ, ಸಿ ಅಂತ ಬಳಸ್ತೀವಿ. ಈಗ ನಾವು ಲುಕ್ ಮುಗಿಸಿದ್ವಿ ಮತ್ತು ಸಿ ಮುಗಿಸಿದ್ವಿ. ಲುಕ್ಕು ಇಂಟೆನ್ಷನ್ ಮತ್ತು ರೀಸನ್ ಇರುತ್ತೆ, ಸಿದಾಗ ಯಾವುದೇ ಇಂಟೆನ್ಷನ್ ರೀಸನ್ ಇರೋದಿಲ್ಲ. ಈಗ ನಾವು ನೆಕ್ಸ್ಟ್ ಹೋಗಬೇಕು ಮೂರನೇದು ಯಾವುದು, ವಾಚ್. ಟು ಲುಕ್ ಎಟ್ ಸಮಥಿಂಗ್ ಕೇರ್ಫುಲಿ, ಯೂಶ್ವಲಿ ಎಟ್ ಮೂವಿಂಗ್ ಸಮಥಿಂಗ್ ವಿಚ್ ಈಸ್ ಮೂವಿಂಗ್. ಈ ವಾಚ್ ಅನ್ನೋದು ಕೇರ್ಫುಲ್ಲಾಗಿ ನೋಡ್ತಾ ಇರ್ತೀವಿ, ಜೊತೆಗೆ ನಾವು ನೋಡ್ತಕ್ಕಂಥ ಒಂದು ವಸ್ತು ಆಗಿರ್ಬೋದು, ಆಬ್ಜೆಕ್ಟ್ ಆಗಿರ್ಬೋದು, ಅದು ಮೂಮೆಂಟ್ ಆಗ್ತಾ ಇರುತ್ತೆ. ಇಷ್ಟಿದ್ದಾಗ ನಾವು ವಾಚ್ ಅಂತ ಬಳಸ್ತೀವಿ. ಸೊ ಇಲ್ಲಿ ನಾವು ಚಿತ್ರವನ್ನು ನೋಡ್ಬೋದು. ಇಲ್ಲಿ ಒಬ್ಬ ವ್ಯಕ್ತಿ ತನ್ನ ಗಡಿಯ ವಾಚಲ್ಲಿ ಟೈಮ್ ನೋಡ್ತಾ ಇದ್ದಾನೆ. ಹೌದಾ, ಕೇರ್ಫುಲ್ಲಾಗಿ ನೋಡ್ತೀವಿ ನಾವು ಟೈಮ್ ನೋಡ್ಬೇಕಂದ್ರೆ. ಯಾಕಂದರೆ ನಾವು ಕೇರ್ಫುಲ್ಲಾಗಿ ನೋಡಲಿಲ್ಲ ಅಂದರೆ ಟೈಮ್ ಕರೆಕ್ಟಾಗಿ ಗೊತ್ತಾಗೋದಿಲ್ಲ. ಒಂದು ಕೇರ್ಫುಲ್ಲಾಗಿ ನೋಡ್ತಾ ಇರ್ತೀವಿ, ಮತ್ತು ಅಲ್ಲಿ ಟೈಮಲ್ಲಿ ನಮಗೆ ಮೂಮೆಂಟ್ ಆಗ್ತಾ ಇರುತ್ತೆ. ಹೌದಾ, ಟೈಮ್ ಮೂಮೆಂಟ್ ಆಗ್ತಾ ಇರುತ್ತೆ. ಅಲ್ಲಿ ಕಾಟಗಳು, ಮುಳ್ಳಿನ ಕಾಟಗಳು, ಟೈಮ್ ಅವರ್ ಥ್ರೋನ್ ಆಗಿರ್ಬೋದು, ಅವೆಲ್ಲ ಮೂಮೆಂಟ್ ಆಗ್ತಾ ಇರುತ್ತೆ ವಾಚಲ್ಲಿ, ಅದನ್ನು ಕೂಡ ಕಾಣ್ತಾ ಇರ್ತೀವಿ. ವಿತ್ ದ ವರ್ಬ್ ವಾಚ್ ವಿ ಆರ್ ಮಚ್ ಮೋರ್ ಆ್ಯಕ್ಟಿವ್. ವಾಚ್ ಇಸ್ ಲೈಕ್ ಅ ಲುಕ್ ಬಟ್ ರಿಕ್ವೈರ್ಸ್ ಮೋರ್ ಎಫರ್ಟ್ ಫ್ರಮ್ ಅಸ್. ನೋಡಿ, ವಾಚು ಮತ್ತು ಲುಕ್ಕು ಒಂದು ರೀತಿ ಸೇಮ್ ಇದ್ದರೂ ಕೂಡ ಇಲ್ಲಿ ಲುಕ್ಕಿಂತಲೂ ವಾಚಲ್ಲಿ ನಾವು ತುಂಬ ಎಫರ್ಟ್ ಹಾಕ್ತೀವಿ. ನಾವು ನೋಡ್ಬೇಕಂದ್ರೆ ಲುಕ್ ಬಳಸ್ಬೇಕಂದ್ರೆ ಸ್ವಲ್ಪ ಎಫರ್ಟ್ ಇರುತ್ತೆ, ಬಟ್ ವಾಚಿಗೆ ಕೇರ್ಫುಲ್ ಆಗಿರುತ್ತೆ. ವಿ ವಾಚ್ ಥಿಂಗ್ಸ್ ದಟ್ ಆರ್ ಗೋಯಿಂಗ್ ಟು ಮೂವ್ ಆರ್ ಚೇಂಜ್ ಇನ್ ಸಮ್ ವೇ. ನಾವು ನೋಡ್ತಕ್ಕಂಥ ವಸ್ತುಗಳು ಅದು ಚಲಿಸಿ ಒಂದು ಕಡೆಗೆ ಹೋಗ್ತಾ ಇರುತ್ತೆ. ಆ್ಯಂಡ್ ವಿ ವಾಚ್ ದ ಮೂಮೆಂಟ್ಸ್ ಆ್ಯಂಡ್ ಚೇಂಜಸ್. ನಾವು ಯಾವುದನ್ನು ನೋಡ್ತಾ ಇರ್ತೀವೋ ಅಲ್ಲಿ ಏನಾದರೂ ಬದಲಾವಣೆ ಆಗ್ತಾ ಇರುತ್ತೆ ಮತ್ತು ಅದು ಚಲನಶೀಲವಾಗಿರುತ್ತೆ. ಸೊ ಅಂಥದ್ದನ್ನು ನಾವು ಹೇಳೋ ಟೈಮಲ್ಲಿ ವಾಚ್ ಅಂತ ಬಳಸ್ತೀವಿ. ಎಕ್ಸಾಂಪಲ್ ನೋಡಿದ್ರೆ ಕ್ಲಿಯರ್ ಆಗುತ್ತೆ. ವಾಚ್ ಯು ಆಲ್ಮೋಸ್ಟ್ ಸ್ಟೆಪ್ಡ್ ಆನ್ ಮೈ ಫೂಟ್. ನನ್ನ ಕಾಲ ಮೇಲೆ ನಿನ್ನ ಕಾಲಿಟ್ಟಿದೆಯಾ ನೋಡು ಅಂತ. ನೋಡಿ, ಹಂಗಂದಾಗ ನಾವು ಏನು ಮಾಡ್ತೀವಿ, ಕೇರ್ಫುಲ್ಲಾಗಿ ನೋಡ್ತೀವಿ. ಯಾಕಂದ್ರೆ ನಾವು ಬಸ್ಸಿನಲ್ಲಿ ಹೋಗ್ತಿರ್ಬೇಕಾದ್ರೆ ಬೈ ಮಿಸ್ಟೇಕಾಗಿ ನಾವು ಯಾರ್ದೋ ಕಾಲನ್ನು ತುಳಿದಿರ್ತೀವಿ. ನಮ್ಗೆ ಗೊತ್ತಾಗಿರೋದಿಲ್ಲ. ಅವ್ರು ಹೇಳ್ತಾರೆ, ನಿಮ್ಮ ನನ್ನ ಕಾಲ ಮೇಲೆ ಇದೆ ನೋಡಿ ತೆಗೀರಿ ಅಂತ. ಸೊ ಅವಾಗ ನಾವು ಮಾಡ್ತೀವಿ, ಕೇರ್ಫುಲ್ಲಾಗಿ ನೋಡ್ಕೊಂಡು ತೆಗೆದುಬಿಡ್ತೀವಿ. ವಿ ವಾಚ್ ಟೆಲಿವಿಷನ್ ಎವ್ರಿ ಈವ್ನಿಂಗ್. ನಾವು ಟಿ ವಿಯನ್ನು ನೋಡ್ತಿರ್ಬೇಕಾದ್ರೆ ಕೂಡ ನಾವು ವಾಚ್ ಅಂತ ಬಳಸ್ತೀವಿ. ಯಾಕಂದರೆ ಟಿ ವಿಯಲ್ಲಿ ನಾವು ಒಂದು ಕೇರ್ಫುಲ್ಲಾಗಿ ನೋಡ್ತಾ ಇರ್ತೀವಿ ಪ್ರೋಗ್ರಾಮನ್ನು, ಜೊತೆಗೆ ಅಲ್ಲಿ ಮೂಮೆಂಟ್ ಆಗ್ತಾ ಇರುತ್ತೆ ಸೀನ್ಗಳು. ಐ ಲೈಕ್ ವಾಚಿಂಗ್ ಮೋಟರ್ ರೇಸಿಂಗ್ ಆನ್ ಟಿ ವಿ ಒಳಗೆ ಮೋಟರ್ ರೇಸಿಂಗ್ ನೋಡೋದಂದರೆ ನಂಗೆ ತುಂಬ ಇಷ್ಟ. ಸೊ ಇಲ್ಲಿ ಕೂಡ ಮೂಮೆಂಟ್ ಇದೆ ನೋಡೋದು, ಮೋಟರ್ ರೇಸೋದು. ಯು ಕ್ಯಾನ್ ವಾಚ್ ಫುಲ್ ಮೂನ್ ಎಸ್ಟರ್ಡೇ. ನೀವು ಬೆಳದಿಂಗಳನ್ನು ನಿನ್ನೆ ಕಾಣ್ಬೋದಾಗಿತ್ತು, ಅಂದರೆ ಚಂದ್ರ ಫುಲ್ಲಾಗಿ ಅರಳಿದನ್ನು ನೀವು ಕಾಣಬೇಕಾಗಿತ್ತು. ನೋಡಿ, ಇದನ್ನು ವಾಚ್ ಅಂತ ಯಾಕೆ ಬಳಸಿದ್ರು. ಬೆಳದಿಂಗಳು ಬಂದಿದೆ, ಚಂದ್ರ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನಾವು ಏನು ಮಾಡ್ತೀವಿ, ಎಫರ್ಟ್ ಹಾಕಿ ಮೇಲ್ಗಡೆ ನೋಡ್ತೀವಿ. ಹೌದಾ. ದ ಪೊಲೀಸ್ ಡಿಸೈಡೆಡ್ ಟು ವಾಚ್ ದ ಸಸ್ಪೆಕ್ಟೆಡ್ ಮರ್ಡರರ್. ಪೊಲೀಸರು ಏನು ಮಾಡ್ತಾರೆ ಅಂದರೆ ಅನುಮಾನಾಸ್ಪದ ಒಂದು ಕೊಲೆಗಾರನನ್ನು
ನೋಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ, ಡಿಸೈಡ್ ಮಾಡಿದ್ದಾರೆ. ಇಲ್ಲಿ ಕೂಡ ಒಂದು ಇಂಟೆನ್ಷನ್ ಇರುತ್ತೆ, ಹೌದಾ? ಬಟ್ ಇಲ್ಲಿ ಅಂಥದ್ದು ಕೇರ್ಫುಲ್ಲಾಗಿ ನೋಡ್ತಾ ಇರ್ತಾರೆ, ಸುಮ್ಮನೆ ಜಸ್ಟ್ ಲುಕ್ ಅಲ್ಲ. ವಾಚ್, ಲುಕ್ಕಿಂತಲೂ ಎಫರ್ಟ್ ಹಾಕೋದು ಯಾವುದು? ವಾಚ್. ಇನ್ನೊಂದು ಎಕ್ಸಾಂಪಲ್, ಎವ್ರಿ ಒನ್ ವಾಸ್ ವಾಚಿಂಗ್ ಯುವರ್ ಪರ್ಫಾರ್ಮೆನ್ಸ್. ಪ್ರತಿಯೊಬ್ಬರು ನಿಮ್ಮ ಒಂದು ಸಾಧನೆಯನ್ನು ಗಮನಿಸ್ತಾ ಇದ್ದಾರೆ ಅಂದರೆ ಭಾಳ ಕೇರ್ಫುಲ್ಲಾಗಿ ವಾಚ್ ಮಾಡ್ತಾ ಇದ್ದಾರೆ. ಈಗ ನೋಡಿ, ನೀವೆಲ್ಲಾದರೂ ಎಕ್ಸಾಮಲ್ಲಿ ಕೂತಿರ್ತೀರ, ನಿಮ್ಮ ಎಕ್ಸಾಮಲ್ಲಿ ನಿಮ್ಮ ಟೀಚರ್ಸ್ ಆಗಿರ್ಬೋದು ಅಥವಾ ಸೂಪರ್ವೈಸರ್ ಆಗಿರ್ಬೋದು, ನಿಮ್ಮನ್ನು ತುಂಬ ಕೇರ್ಫುಲ್ಲಾಗಿ ವಾಚ್ ಮಾಡ್ತಾ ಇರ್ತಾರೆ, ನೀವೇನಾದರೂ ಕಾಪಿ ಮಾಡ್ತೀರಾ ಅಂತ, ಹೌದಾ? ಸೊ ಇಲ್ಲಿ ಕೂಡ ಕೇರ್ಫುಲ್ಲಾಗಿ ನೋಡ್ತಕ್ಕಂಥದ್ದು. ಲಾಸ್ಟ್ ಎಕ್ಸಾಂಪಲ್, ಐ ವಾಸ್ ವಾಚಿಂಗ್ ಅ ವಿಡಿಯೋ ವೆನ್ ಯು ಕಾಲ್ಡ್. ನೀನು ಫೋನ್ ಮಾಡಿದಾಗ ನಾನೊಂದು ವೀಡಿಯೋ ನೋಡ್ತಾ ಇದ್ದೆ. ವೀಡಿಯೋ ನೋಡ್ತಾ ಇದ್ದೀವಿ ಅಂದರೆ ಅದು ವೀಡಿಯೋ ಕೂಡ ಮೂಮೆಂಟ್ ಆಗ್ತಾ ಇರುತ್ತೆ, ಅಲ್ಲಿ ಕೇರ್ಫುಲ್ಲಾಗಿ ನೋಡ್ತಾ ಇರ್ತೀವಿ. ಸೊ ಈ ಥರ ನಾವು 3 ಪದಗಳನ್ನು ಬಳಸಬೇಕು. ಇಲ್ಲಿ ನಮಗೆ ಒಂದು ಯಾವುದಂದರೆ ಸಿ ಅಂತಕ್ಕಂಥ ಪದ ಏನಿದೆ ಜನ್ರಲ್ ಆಗಿ ನೋಡೋದು. ಲುಕ್ ಅಂದರೆ ಸ್ವಲ್ಪ ಎಫರ್ಟ್ ಹಾಕಿ ಇಂಟೆನ್ಷನ್ನಿಂದ ನೋಡೋದು. ವಾಚ್ ಅಂದ್ರೇನು? ಕೇರ್ಫುಲ್ಲಾಗಿ ನೋಡೋದು. ಇಷ್ಟು ನೆನಪಿಟ್ಟುಕೊಂಡ್ರೆ ಸಾಕು, ಆ ಪದಗಳಲ್ಲಿ ಯಾವುದನ್ನು ಯಾವಾಗ ಬಳಸಬೇಕು ಅನ್ನೋದು ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಇವತ್ತಿನೊಂದು ಕಾನ್ಸೆಪ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ಕೊಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.